ಆಲ್ ದ ಬೆಸ್ಟ್. ನಿಮ್ಮ ಚಾನೆಲ್ಗೆ ಒಳ್ಳೇದಾಗ್ಲಿ. ಈ ಸರಿ ಕಪ್ ನಮ್ದು ಜೈ ಆರ್ಸಿಬಿ. ಮೇನ್ ಇರೋದು ನಥಿಂಗ್, ಆರ್ಸಿಬಿ ಇರೋದು ಕಿಂಗ್. ನನ್ಗೆ ಇಷ್ಟೆಲ್ಲ ಜನಗಳ ಜೋಶ್ ನೋಡ್ತಾ ಇದ್ರೆ ನನ್ಗೊಂದು ಲೈನ್ ನೆನ್ಪಾಡ್ತಾರೆ. ಏನ್ ಗೊತ್ತಾ? ಆರ್ಸಿಬಿ ಆನ್ ಫೈರ್, SRH ವಿಲ್ ಎಕ್ಸ್ಪೈರ್. Daddy's home. ಮೇಡಮ್, ಎಲ್ರಿಗೂ ಕಾರ್ದ ಪುಡಿ ತಿಂದ್ರೆ ಅವ್ರೆ, ಕೆಲವರಿಗೆ ಆರ್ಸಿಬಿ ಕಂಡ್ರೇನೆ ಅವ್ರೆ. ಯಾರು ಉಳ್ಕೊಳ್ಳಿ ಯಾರು ಬಿಡ್ಲಿ, ಈ ಸಲ ಬರ್ತಾನೆ. विराट कोहली 100 मारेगा, फिर से 60 मारेगा, भुवनेश्वर कुमार 4 विकेट लेगा. ಯಾದಗಿರಿ ಡಿಸ್ಟಿಕ್ 550 ಕಿಲೋಮೀಟರ್ ಇಲ್ಲಿಂದ ಬ್ಯಾಂಗ್ಳೂರ್. ಇಲ್ಲಿಂದ ಮ್ಯಾಚ್ ನೋಡಕ್ ಬಂದಿದ್ದೀವಿ. ಟಿಕೆಟ್ ಮಾತ್ರ ಸಿಕ್ಕಿಲ್ಲ. ಪರವಾಗಿಲ್ಲ, ನಮ್ಮ ಬೆಂಗಳೂರಲ್ಲೇ ಮ್ಯಾಚ್ ಹಾಕ್ಲಾಗ್ತಿದೀವಿ. IPL Daddy's home. ತುಂಬಾ ಖುಷಿ ಇದೆ. ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಟಿಕೆಟ್ ಸಿಕ್ಕಿದ್ರೆ ನಾವು ಟ್ರೈ ಮಾಡೋಣ. ಮೇಡಮ್ ನೋಡಿ, ಆಲ್ರೆಡಿ 11 ಜನ ನಮ್ಮ ಟೀಮ್ಗೋಸ್ಕರ ಆಲ್ರೆಡಿ ಜೀವ ಬಿಟ್ಟಿದ್ದಾರೆ, ಅಂದ್ರೆ ಬಲಿದಾನ ಕೊಟ್ಟಿದ್ದಾರೆ. ಇವರು ಅಲ್ಲಿ 11 ಸೀಟ್ ಕೊಟ್ರೆ ನಮ್ಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ಬಂದಿರೋದು ಕಪ್ಪು ನೋಡಕ್ಕೆ. ಹೋದ್ ಸಲ ಅವ್ರು ಇಲ್ಲೇ ಪ್ರಾಬ್ಲಮ್ ಆಗಿ ಕಪ್ಪು ನೋಡಕ್ ಆಗಿಲ್ಲ. ಅದಕ್ಕೆ 11 ಟೀಮ್, ಈ ಸಲ 11 ಪ್ಲೇಯರ್ಗಳು ಅವ್ರವ್ರ ಮೇಲೆ ಜವಾಬ್ದಾರಿ ಇದೆ. ನಮ್ ಬೆಂಗಳೂರು ಗೆದ್ದು ಆ ಕಪ್ ಅನ್ನ ಸೀಟ್ ಮೇಲೆ ಇಡ್ಬೇಕು. ನಂದು ಅದೇ ಆಸೆ ಇರೋದು. ಕೊಹ್ಲಿ ಎಷ್ಟು ರನ್ ಮಾಡ್ಬೋದು? ಕೊಹ್ಲಿ ಒಂದು 70 to 80. ಓಕೆ, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು? ವಿರಾಟ್ ಕೊಹ್ಲಿ. ಓಕೆ. Daddy's home. Pretty sure it's gonna hit around 250 or 260. Pakka. If SRH is batting first. If Daddy's home. ಟಿಕೆಟ್ ಸಿಕ್ಕಿದೆನಾ? ಸಿಕ್ಕಿಲ್ಲ ಮೇಡಮ್ ಟಿಕೆಟ್. ಅದಕ್ಕೆ ಹೊರಗಡೆ ನಿಂತು ನೋಡ್ಬೇಕು ಅಷ್ಟೇ. ಬಸ್ ಹೋಗೋದನ್ನೇ ಅಟ್ಲೀಸ್ಟ್ ಅಲ್ಲಾದ್ರೂ ಅಷ್ಟೇ. ಗೈಸ್, ಇವಾಗ RCB ಟೀಮ್ ಹೋಗ್ತಾ ಇದೆ. ಸೊ ನೋಡಿ, ಜನ ಎಷ್ಟು ಕ್ರೇಜಿಯಾಗಿ ಜೋಶ್ ಆಗಿ ನೋಡ್ತಾ ಇದ್ದಾರೆ. ಅಯ್ಯೋ, ಏನು ಕಾಣಿಸ್ತಾ ಇಲ್ಲ. ಹಾಯ್ ಮೈ ಕ್ಯೂಟಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಕ್ಯೂಟಿ ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಕ್ಯೂಟಿ ಸ್ಪಂದನ. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ದೀನಿ. ಜನ ಅಂತೂ ಫುಲ್ ಎಷ್ಟು ಕ್ರೇಜ್ ಆಗಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾ ನಿಮ್ಗೆ? ನೋಡೋಣ ಬನ್ನಿ, ನೆಕ್ಸ್ಟ್ ನೋಡೋಣ. ಸೊ ನಾನು ಕೂಡ ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಇದು ಬೇರೆ ಫಸ್ಟ್ ಮ್ಯಾಚ್ ಕೂಡ. ಸೊ ನೋಡಿ, RCB ಚೆನ್ನಾಗಿದೆ. ಸೊ ಬನ್ನಿ ನೋಡೋಣ ಇನ್ನು ಯಾರ್ಯಾರು ಏನೇನು ಆನ್ಸರ್ ಮಾಡ್ತಾರೆ ಅಂತ. ಕ್ವಶನ್ಸ್ ಮಾಡ್ತೀನಿ ಸ್ವಲ್ಪ. ಅಂಡ್ ಒನ್ ಥಿಂಗ್ ಏನು ಅಂತ ಹೇಳಿದ್ರೆ, ನಾನು ಇವತ್ತು ಎಕ್ಸಾಕ್ಟ್ ಆಗಿ ಸ್ಕೋರ್ ನ ಯಾರು ಪ್ರಿಡಿಕ್ಟ್ ಮಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು T-shirt ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ಗೈಸ್ ಬನ್ನಿ ನೋಡೋಣ. ಓಕೆ, ಇವತ್ತಿಂದ ಎಕ್ಸಾಕ್ಟ್ ಆಗಿ ಸ್ಕೋರ್ ನ ಪ್ರಿಡಿಕ್ಟ್ ಮಾಡಿದ್ರೆ ನನ್ನ ಕಡೆಯಿಂದ T-shirt ಗಿವ್ ಅವೇ ಪಕ್ಕನಾ? ಪಕ್ಕಾ? ಒಂದು 10 ಎಕ್ಸಾಕ್ಟ್ ಪ್ರಿಡಿಕ್ಟ್ ಮಾಡ್ಬೇಕು. ಎಕ್ಸಾಕ್ಟ್ ಒರಿಜಿನಲ್ ಅಂತಪ್ಪ. ನನ್ನ ಪ್ರಕಾರ 230, 240. 30. ಎರಡರಲ್ಲಿ ಒಂದು. ಓಕೆ, ಟಾಸ್ ಯಾರು ವಿನ್ ಆಗ್ಬೋದು? ಟಾಸ್ ವಿನ್ ನಮ್ಮ RCB ಆಗ್ಬೋದು. ಬ್ಯಾಟಿಂಗ್ ತಗೋತಾರ, ಚೇಸಿಂಗ್ ತಗೋತಾರ? ವಿನ್ ಆದ್ರೆ ಬ್ಯಾಟಿಂಗ್ ತಗೊಂತಾರೆ. ಓಕೆ, ಕೊಹ್ಲಿ ಎಷ್ಟು ಇದನ್ ಮಾಡ್ಬೋದು? ಕೊಹ್ಲಿ ಸರ್ ಎಷ್ಟು ಹೊಡಿಬೋದಾ? ನನ್ನ ಪ್ರಕಾರ 100 ಸೆಂಚುರಿ ಮಾಡ್ಬೋದು. ಸೆಂಚುರಿ? ನನ್ನ ಪ್ರಕಾರ ಮಾಡ್ಬೋದು. ಸೆಂಚುರಿ ಮಾಡಿದ್ರೆ ಖುಷಿನೇ. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಾಗ್ಬೋದು? ಮ್ಯಾನ್ ಆಫ್ ದ ಮ್ಯಾಚ್ ಕೊಹ್ಲಿ ಸರ್ ಆಗಬೇಕು. ಇಲ್ಲ, ಆಕ್ಚುಲಿ ನಾನು ಒಂದು ಚಾಲೆಂಜ್ ತಗೊಂಡಿದ್ದೆ.
RCB 14 ಮ್ಯಾಚ್ ನಾನು ಸ್ಟೇಡಿಯಂ ಹೋಗಿ ನೋಡಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ನಾನು ಯೂಟ್ಯೂಬ್ ಅಲ್ಲಿ ನಾನು ಹೇಳಿದ್ದೆ. ಇವಾಗ ಫಸ್ಟ್ ಮ್ಯಾಚ್ ವಿಸಿಟ್ ಮಾಡ್ತಾ ಇದ್ದೀನಿ. ಹಾಗೆ RCB ಗೋಸ್ಕರ ಒಂದು ಟೆಡಿ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ದೊಡ್ಡ ಟೆಡಿ ತರಕಾಗಿಲ್ಲ, ಅದಕ್ಕೆ ಒಂದ್ ಚಿಕ್ಕ ಟೆಡಿ ತಂದಿದ್ದೀನಿ. ನಮ್ಮ RCB ಸಿಂಬಲ್ ಹಾಕಿದ್ದೀನಿ, ಹಾಗೂ 11 ನಂಬರ್ ಜರ್ಸಿ ನೆನಪಿಗೆ ಹಾಕಿದ್ದೀನಿ. ಇದು ಟೆಡಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನನ್ ಜೊತೆಗಿರುತ್ತೆ. ಆಲ್ ದ ಬೆಸ್ಟ್, ನಿಮ್ ಚಾನೆಲ್ಗೆ ಒಳ್ಳೇದಾಗ್ಲಿ. ಈ ಸರಿ ಕಪ್ ನಮ್ದೆ. ಜೈ RCB. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗೈಸ್. ನೋಡೋಣ ಬನ್ನಿ ಯಾರ್ಯಾರು ಏನೇನ್ ಆನ್ಸರ್ ಮಾಡ್ತಾರೆ ಅಂತ. ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಗೊತ್ತಿಲ್ಲ ಯಾರ್ಯಾರು ಏನೇನ್ ಆನ್ಸರ್ ಮಾಡ್ತಾರೆ ಅಂತ. ಆಕ್ಚುಲಿ ಇಲ್ಲಿ ನಿಲ್ಲೋಕ್ ಬಿಡ್ತಾ ಇಲ್ಲ ಪೊಲೀಸ್, ಆದ್ರೂ ಸ್ವಲ್ಪ ಏನು ನೋಡೋಣ, ಟ್ರೈ ಮಾಡೋಣ. ಓಕೆ, ಇವಾಗ ಒಂದ್ ಸ್ವಲ್ಪ ಕ್ವಶನ್ಸ್ ಮಾಡ್ತೀನಿ, ಕ್ವಶನ್ ಆನ್ಸರ್ಸ್ ಮಾಡಿ. ಟಾಸ್ ಯಾರು ವಿನ್ ಆಗ್ಬೋದು ಇವತ್ತು? ಆಕ್ಚುಲಿ ಟಾಸ್ ವಿನ್ ಆಗಿದ್ರೆ ನಮಗೆ ರಜತ್ ಪಟ್ಟಿದಾರ್ RCB ವಿನ್ ಆಗ್ತಿತ್ತು. RCB ವಿನ್ ಆಗುತ್ತೆ, ಬಟ್ ದೆನ್ ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ತಗೋತಾರ ಚೇಸಿಂಗ್ ತಗೋತಾರ? ಐ ಥಿಂಕ್ ಚೇಸಿಂಗ್. ಚೇಸಿಂಗ್. ಓಕೆ, ನೀವು ಎಕ್ಸಾಕ್ಟ್ ಆಗಿ ಸ್ಕೋರ್ ಪ್ರಿಡಿಕ್ಟ್ ಮಾಡಿದ್ರಿ ಅಂದ್ರೆ ನನ್ನ ಕಡೆಯಿಂದ ಒಂದು ಟೀ ಶರ್ಟ್ ಗಿವ್ ಅವೇ ಇದೆ. ಎಕ್ಸಾಕ್ಟ್ 190 ಅಬೌಟ್. 190 ಅಬೌಟ್. ಓಕೆ ಗೈಸ್, ಆಕ್ಚುಲಿ ಏನಂತ ಹೇಳಿದ್ರೆ ಇಲ್ಲಿ ತುಂಬಾ ಕಷ್ಟ ಇದೆ, ವಿಡಿಯೋ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲಿ ಪೊಲೀಸ್ ಅಲೋ ಮಾಡ್ತಾ ಇಲ್ಲ, ನಿಲ್ಲೋಕ್ ಕೂಡ ಬಿಡ್ತಾ ಇಲ್ಲ, ಮೂವ್ ಆಗಿ ಅಂತ ತಳ್ತಾ ಇದ್ದಾರೆ. ನೋಡೋಣ, ಜಸ್ಟ್ ಟ್ರೈ ಮಾಡ್ತೀನಿ ಕ್ವಶನ್ಸ್ ಮಾಡೋಕೆ. ನೋಡೋಣ, ಲೆಟ್ಸ್ ಟ್ರೈ. ಸ್ವಲ್ಪ ಕ್ವಶನ್ಸ್ ಮಾಡ್ತೀನಿ, ಆನ್ಸರ್ ಮಾಡಿ. ಓಕೆ, ನಿಮ್ ನೇಮ್? ಮಂಜೀತ್. ಮಂಜಿತ್. ಓಕೆ, RCB ಇವತ್ತು ವಿನ್ ಆಗುತ್ತೆ ಅಲ್ವಾ? RCB 100% ವಿನ್ ಆಗುತ್ತೆ. ನೀವು ಹಿಸ್ಟ್ರಿ ನೋಡಿದ್ರೆ ಇಲ್ಲಿ 8 ಮ್ಯಾಚ್ ಆಗಿದೆ RCB ಹೈದರಾಬಾದ್. 5 ಮ್ಯಾಚ್ RCB, 3 ಮ್ಯಾಚ್ ಹೈದರಾಬಾದ್ ವಿನ್ ಆಗಿದೆ. ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ RCB ಪ್ಲೇಯರ್ಸ್ ಎಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ. ಹೈದರಾಬಾದ್ ಅಲ್ಲಿ ಯಾರು ಫಾರ್ಮ್ ಅಲ್ಲಿ ಇಲ್ಲ ಕರೆಂಟ್ಲಿ. ದೇ ಆರ್ ಜಸ್ಟ್ ಬಿಲ್ಡಿಂಗ್ ದ ಟೀಮ್. ಓಕೆ, ನೀವು ಎಕ್ಸಾಕ್ಟ್ ಆಗಿ ಸ್ಕೋರ್ ಪ್ರಿಡಿಕ್ಟ್ ಮಾಡಿದ್ರೆ? Yes, I can predict. ಓಕೆ, ನಾನು ಕರೆಕ್ಟ್ ಆಗಿ ನೀವು ಎಕ್ಸಾಕ್ಟ್ ಆಗಿ ಮಾಡಿದ್ರಿಂದ ನಾನು ಒಂದು ಟೀ ಶರ್ಟ್ ಗಿವ್ ಅವೇ ಮಾಡ್ತೀನಿ. ಪಕ್ಕಾ. ಓಕೆ, 100%. Yeah, Okay, 100%. first thing I would like to say, last season I have predicted all the 64 matches with 95% prediction rate. Okay. And today's match won't depend on toss. Okay. It will not depend on toss. Team batting first ಓಕೆ, will score 180. ಓಕೆ, 180. 180. ಓಕೆ, And team batting second, they'll easily chase the target. ಓಕೆ. ಟಾಸ್ ಯಾರು ವಿನ್ ಆಗ್ಬೋದು? Toss SRH. SRH. ಹಾ. ಓಕೆ, ವಿನ್ ಆದ್ರೆ ಚೇಸಿಂಗ್ ತಗೋತಾರ ಅವರು, ಬ್ಯಾಟಿಂಗ್? They'll bat first. ಬ್ಯಾಟಿಂಗ್. They'll bat first. ಓಕೆ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಸಲನು ಕಪ್ ನಮ್ದೆ. ಯು ಶುಡ್ ಸೇ. Okay, fine. ಈ ಸಲ ಕಪ್ ನಮ್ದೇ. ಜೈ RCB. RCB ಗೆ ಜೈ. ನಮಗೆಲ್ಲ ಗೊತ್ತಾಗೋಯ್ತು. ಧಾರಾಳಿರಿ, ನೇತಾಕೊಂಡು ಓಡಾಡ್ರಿ. RCB ಗೆ ಜೈ. ಪ್ಯೂರ್ ಕಾಟನ್ ಬ್ಯಾಗ್ಸ್ ನೋಡಿ, ನಾವು ಎನ್ವಿರಾನ್ಮೆಂಟ್ ಎಕೋ ಫ್ರೆಂಡ್ಲಿ. ಅವ್ರಂಗೆ ಎನ್ವಿರಾನ್ಮೆಂಟ್ ಗೋಸ್ಕರ ಆಡ್ತಾರೋ, ನಾವು ಅದೇ ತರ ಎಕೋ ಫ್ರೆಂಡ್ಲಿ ಬ್ಯಾಗ್ ಮ್ಯಾನುಫ್ಯಾಕ್ಚರರ್ಸ್. 100 ರೂಪಾಯಿ ಕೊಡ್ತಾ ಇದೀವಿ. ಎಷ್ಟಕ್ಕೆ? 100 ರೂಪಾಯಿಗೆ. ದೋಸೆ ಬರಲ್ಲ ಇವತ್ತಿಗೆ. ದಾರ ಹೇಳಿರಿ, ನೇತಾಕೊಂಡು ಓಡಾಡ್ರಿ. ದಾರ ಹೇಳಿರಿ, ನೇತಾಕೊಂಡು ಓಡಾಡ್ರಿ. ಕೈ ಫ್ರೀ ಆದ್ರೆ ಮೈಂಡ್ ಫ್ರೀ ಆಗತ್ತೆ. ಜೈ RCB. ರಾಹುಲ್ ಆಕ್ಚುಲಿ ವಿರಾಟ್ ಕೊಹ್ಲಿ ಅವರು 100 ಸ್ಕೋರ್ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ, ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ, ಅವ್ರು ಸ್ಕೋರ್ ಮಾಡಿ RCB ಇವತ್ತು ವಿನ್ ಆಯ್ತು ಅಂತಂದ್ರೆ ನಮ್ಮ ಹೇಟರ್ಸ್ ಎಲ್ರಿಗೂ ನಾನು ಸ್ವೀಟ್ ಕೊಡ್ತಾ ಇರ್ತೀನಿ. ಎಕ್ಸಾಕ್ಟ್ ನಿಮ್ ನೇಮ್? ಮೊಹಮ್ಮದ್ ಇಲಿಯಾಸ್. ನಿಮ್ ನೇಮ್? ಮೊಹಮ್ಮದ್ ಆರಿಫ್. ಓಕೆ, ಇವತ್ತಿಂದ ಎಕ್ಸಾಕ್ಟ್ ಆಗಿ ಸ್ಕೋರ್ ಪ್ರಿಡಿಕ್ಟ್ ಮಾಡಿದ್ರೆ ನನ್ನ ಕಡೆಯಿಂದ ಒಂದು ಟೀ ಶರ್ಟ್ ಗಿವ್ ಅವೇ. ಹೌದು ಮೇಡಮ್. ಟೋಟಲಿ ಸ್ಕೋರ್ ಮೇಡಮ್. ಟೋಟಲ್ ಸ್ಕೋರ್. ಫಸ್ಟ್ ಬ್ಯಾಟಿಂಗ್, ಸೆಕೆಂಡ್ ಬ್ಯಾಟಿಂಗ್. ಫಸ್ಟ್ ಟಾರ್ಗೆಟ್. ಫಸ್ಟ್ ಬ್ಯಾಟಿಂಗ್ ಟಾರ್ಗೆಟ್ ಆಗೋದು ಮೇಡಮ್ ಮೇ ಬಿ 282 ಅಷ್ಟೇ ಮೇಡಮ್. ಓಕೆ. ಅಂಡ್ RCB ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಏನಿರ್ಲಿ, RCB ವಿನ್ ಆಗ್ತಿದೆ ಇವತ್ತು ಮ್ಯಾಚ್. ಓಕೆ, 100%. ಅಂಡ್ ವಿರಾಟ್ ಕೊಹ್ಲಿ ಟುಡೇ, ನಿಮ್ ಚಾನೆಲ್ ನೇಮ್ ಏನ್ ಮೇಡಮ್? ಸ್ಪಂದನ ಕ್ಯೂಟಿ ವ್ಲಾಗ್. ಸ್ಪಂದನ TTV ಕ್ಯೂಟಿ ವ್ಲಾಗ್. ನಿಮ್ ಚಾನೆಲ್ ಮೇಲೆ ನಾನು 100% ಇದ್ದು ವಿರಾಟ್ ಕೊಹ್ಲಿ ಇವತ್ತು 85 ರನ್ ಹೊಡಿತಾರೆ ನೋಡ್ರಿ. 85 101%. ಓಕೆ, ಟಾಸ್ ಯಾರು ವಿನ್ ಆಗ್ತಾರೆ? ಟಾಸ್ ವಿನ್ ಆಗೋದು ಇವತ್ತು RCB. ಓಕೆ, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಆಗ್ಬೋದು? ಮ್ಯಾನ್ ಆಫ್ ದಿ ಮ್ಯಾಚ್ ಇವತ್ತು ಆಗೋದು ಚಾನ್ಸಸ್ ಜಾಸ್ತಿ ವಿರಾಟ್ ಕೊಹ್ಲಿ ಅಂಡ್ ಅನದರ್ ಒನ್ ಭುವನೇಶ್ವರ್ ಕುಮಾರ್. ಓಕೆ ಸರ್, ಎಲ್ಲಿಂದ ಬಂದಿರೋದು ನೀವು? ಮೇಡಮ್, ನಾವು ಕರ್ನಾಟಕ ಯಾದಗಿರಿ ಡಿಸ್ಟಿಕ್ 550 ಕಿಲೋಮೀಟರ್ ಇಲ್ಲಿಂದ, ಬ್ಯಾಂಗ್ಳೂರ್ಲಿಂದ. ಅಲ್ಲಿಂದ ಮ್ಯಾಚ್ ನೋಡಕ್ ಬಂದಿದೀವಿ. ಟಿಕೆಟ್ ಮಾತ್ರ ಸಿಕ್ಕಿಲ್ಲ.
ಪರವಾಗಿಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂದ್ರು ನಮ್ ಕರ್ನಾಟಕಲ್ಲಿ ನಾವು IPL ಚೆನ್ನೈ ಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅಂತ ಬಹಳ ಜನ ಹೇಳಿದ್ರು ಹಾ. ಲಾಸ್ಟ್ ಟೈಮ್. ಹಾ. ನಮ್ಗೇನ್ ಖುಷಿ ಆಗ್ಲಾಗ್ತಿದೆ, ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಬೆಂಗಳೂರಲ್ಲೇ ಮ್ಯಾಚ್ ಆಗ್ಲಾಗ್ತಿದೆ ಇವಾಗ IPL. ತುಂಬಾ ಖುಷಿ ಇದೆ, ಪರವಾಗಿಲ್ಲ. ನೆಕ್ಸ್ಟ್ ಮ್ಯಾಚ್ ಗೆ ಟಿಕೆಟ್ ಸಿಕ್ಕರೆ ನಾವು ಟ್ರೈ ಮಾಡೋಣ. ಪ್ಲೇಯರ್ಸ್ ಯಾರ್ಯಾರು ಇವತ್ತು ಆಡ್ಬೋದು ಅಂತ? ಇವತ್ತು ಆಡ್ಬೋದು ವಿರಾಟ್ ಕೊಹ್ಲಿ, ಓಕೆ. ಭುವನೇಶ್ವರ್ ಕುಮಾರ್, ರಜತ್ ಪಾಟೀದಾರ್, ಕುರ್ನಾಲ್ ಪಾಂಡ್ಯ, ಅಂಡ್ another one Tim David, ಓಕೆ. Romani Chopard, ಓಕೆ. Phil Salt, and another one Kurnal Pandya, Jitesh Sharma, wicket keeper Jitesh Sharma. Another one spinner ಇದೆ ಮೇಡಮ್, ನೇಮ್ ಗೊತ್ತಿಲ್ಲ ಅವನ ಸರ್. ಲಾಸ್ಟ್ ಟೈಮ್ ಅವರು ಸ್ಪಿನ್ ಹಾಕ್ತಾರಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಇದ್ರು ಅವರು ಜಿತೇಶ್ ಶರ್ಮಾ, ಇನ್ನೊಂದು ಹೆಸರು ನನಗೆ ಗೊತ್ತಿಲ್ಲ ಮ್ಯಾಮ್ ಅವ್ರದ್ದು. ಓಕೆ. ಇವ್ರು ಗೆದ್ದದು 100% RCB. ಓಕೆ, ಹೇಳ್ಬಿಡಿ. ಈ ಸಲನೂ ಕಪ್, ಈ ಸಲ ಕಪ್ ನಮ್ದೇ. ಜೋರಾಗಿ ಜೋಶ್. ಈ ಸಲ ಕಪ್ ಎರಡನೇ ಸಲ ನಮ್ದೇ ಕಪ್. ಈ ಸಲ ಕಪ್ ನಮ್ದೇ. ಜೈ RCB, ಜೈ RCB. ಥ್ಯಾಂಕ್ ಯು. ನನ್ಗೆ ಇಷ್ಟೆಲ್ಲ ಜನಗಳ ಜೋಶ್ ನೋಡ್ತಾ ಇದ್ರೆ ನನ್ಗೊಂದ್ ಲೈನ್ ನೆನ್ಪಾಗ್ತದೆ. ಏನ್ ಗೊತ್ತಾ? RCB ಆನ್ ಫೈರ್, SRH ವಿಲ್ ಎಕ್ಸ್ಪೈರ್. ನಿಮ್ ನೇಮ್? ದಾನ್ವಿ. ಶ್ರುತಿ. ಓಕೆ. ಫ್ಯಾಮಿಲಿ ಫುಲ್ ಬಂದಿದ್ದೀರಾ? ಓಕೆ. ಎಲ್ಲಿಂದ ಬಂದಿರೋದು ನೀವೆಲ್ಲ? ಓಕೆ. RCB ಬಗ್ಗೆ ಏನ್ ಹೇಳ್ತೀರಾ? RCB ಇವತ್ತು ನಾವು ಗೆಲ್ತೀವಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ. 100% ಗೆಲ್ತೀವಿ ನಾವು ಇವತ್ತು. ಇವಾಗ ಕಾವ್ಯ ಮರಣ್ಗೆ ಉರಿಸ್ಬಿಟ್ಟೆ ಹೋಗೋದು. ಈ ಸಲನೂ ಕಪ್ ನಮ್ದೇ. ಇವತ್ತು ಎಕ್ಸಾಕ್ಟ್ ಆಗಿ ಸ್ಕೋರ್ ಎಷ್ಟು ಪ್ರಿಡಿಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು, ನನ್ ಕಡೆಯಿಂದ ಟಿ ಶರ್ಟ್ ಗಿವ್ ಅವೇ ಇದೆ. ಹೌದಾ ಮೇಡಮ್? ಹಾ. ಟಾಸ್ ಲೆಕ್ಕಾಚಾರ ಆಗ್ಬೇಕಲ್ಲ ಮೇಡಮ್. ಟಾಸ್ ಅಲ್ಲ, ಟಾರ್ಗೆಟ್. ಟಾರ್ಗೆಟ್ ಹಾ. SRH ಫಸ್ಟ್ ಬ್ಯಾಟಿಂಗ್ ಹಂಗಾದ್ರೆ ಹಾ. 180+ ಹೊಡಿಬಹುದು. ಓಕೆ. RCB ಫಸ್ಟ್ ಬ್ಯಾಟಿಂಗ್ ಆದ್ರೆ ಹಾ. 194+ ಹೊಡಿಬಹುದು. ಓಕೆ. RCB ಆರ್ ಯಾವ್ದಾದ್ರು ಆಗ್ಲಿ ಟಾಸ್ ವಿನ್ ಆಯ್ತು ಅಂತಂದ್ರೆ ಫಸ್ಟ್ ಅವ್ರು ಚೇಸಿಂಗ್ ತಗೋತಾರ, ಎಲ್ರು ಚೇಸಿಂಗ್ ತಗೊಳಕ್ ಇಷ್ಟ ಪಡ್ತಾರೆ. ಇವ್ರೇನು ಆರೆಂಜ್ ಅವ್ರು ಆ ರೇಂಜ್ ಹೊಡಿಬೇಕು ಅಂತಿದಾರಲ್ಲ, ಅವ್ರು 300 ಹೊಡಿಯೋದಕ್ಕೆ ಟ್ರೈ ಮಾಡಿ ಫಸ್ಟ್ ಬ್ಯಾಟಿಂಗ್ ತಗೋಬಹುದು. ಓಕೆ, ಆಯ್ತು. ಕೊಹ್ಲಿ ಎಷ್ಟು ಸ್ಕೋರ್ ಮಾಡ್ಬೋದು ಅಂತ? ಮೇಡಮ್, ಕೊಹ್ಲಿ ಫಸ್ಟ್ ಬ್ಯಾಟಿಂಗ್ ಆದ್ರೆ 50+ ಹೊಡಿಬಹುದು. Okay. ಸೆಕೆಂಡ್ ಬ್ಯಾಟಿಂಗ್ ಆದ್ರೆ 64+. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಾಗ್ಬೋದು ಅಂತ ಅನ್ಕೊಂಡು? ಮ್ಯಾನ್ ಆಫ್ ದ ಮ್ಯಾಚ್ ಮೇಡಮ್, ಫಸ್ಟ್ ಬ್ಯಾಟಿಂಗ್ SRH ಆದ್ರೆ ನನ್ಗೆ ಭುವನೇಶ್ವರ್ ಕುಮಾರ್ ಯಾಕೋ ಮ್ಯಾನ್ ಆಫ್ ದ ಮ್ಯಾಚ್ ಆಗುತ್ತಾನೆ ಅಂತ ಅನಿಸ್ತಾ ಇದೆ. ಓಕೆ ಸರ್. ಜರ್ಸಿ ಮೇಲೆ ಇರೋದು ನಥಿಂಗ್, RCB ಮೇಲೆ ಇರೋದು ಕಿಂಗ್. ಮೇಡಮ್, ಎಲ್ರಿಗೂ ಕಾರದ ಪುಡಿ ತಿಂದ್ರೆ ಅವ್ರೆ, ಕೆಲವರಿಗೆ RCB ಕಂಡ್ರೇನೆ ಅವ್ರೆ. ಯಾರು ಉರ್ಕೊಳ್ಳಿ ಯಾರು ಬಿಡ್ಲಿ ಮೇಡಮ್, ಅವ್ರಿಗೆ ಕಾವೇರಿ ನೀರ್ ಬಿಡೋರು ನಾವೇ, ಉಸೋರು ನಾವೇ. ಫಾರ್ ಎವರ್ RCB, ನೆವರ್ ಎವರ್ ಗಿವ್ ಅಪ್. 2ನೇ ಟ್ರೋಫಿ ಲೋಡಿಂಗ್ ಅಷ್ಟೇ ಮೇಡಮ್, ಇನ್ನೇನ ಹೇಳಕ್ ಇಷ್ಟಪಡಲ್ಲ. ಹೇಟರ್ಸ್ ಗಳಿಗೆ ಹೇಳೋದು ಒಂದೇ ಮಾತು, ಅದರಲ್ಲೂ ಕರ್ನಾಟಕದಲ್ಲಿದ್ದು ಬೇರೆ ಟೀಮ್ ಸಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಹೇಳಕ್ ಒಂದೇ ಮಾತು ಮೇಡಮ್, ಇಲ್ಲಿ ಅನ್ನ ತಿಂತೀರಾ, ಇಲ್ಲಿ ಗಾಳಿ ತಗೊಂತೀರಾ, ಇಲ್ಲಿ ನೀರ್ ತಗೊಂತೀರಾ. ನೀವು RCB ಸಪೋರ್ಟ್ ಮಾಡದೇ ಇದ್ರೆ ಪರವಾಗಿಲ್ಲ, ಹೇಟ್ ಮಾಡಿ. ಯಾರು ಏನ್ ಹೇಟ್ ಮಾಡಿದ್ರು RCB ಬ್ರಾಂಡ್ ಏನಿದೆಯಲ್ಲ ಅದು ಕಡಿಮೆ ಆಗಲ್ಲ. ಇನ್ನೊಂದು ಮೇಡಮ್, 5 ಸಲ ಟ್ರೋಫಿ ಗೆಲ್ತು ಮುಂಬೈ, 5 ಸಲ ಚೆನ್ನೈ ಟ್ರೋಫಿ ಗೆಲ್ತು. ಅವ್ರ ಸಿಟಿ ಒಳಗಡೆ ಮಾತ್ರ ಸೆಲೆಬ್ರೇಷನ್ ಮಾಡ್ಕೊಂಡ್ರು. RCB ಗೆದ್ದೆ ಇಡೀ ವಿಶ್ವನೇ ಸೆಲೆಬ್ರೇಷನ್ ಮಾಡಿದೆ ಮೇಡಮ್. ಅದೇನ್ 11 ಜನ ಸತ್ರಲ್ಲ, ಅದಕ್ಕೆ ತುಂಬಾ ನೋವಿದೆ ನಮ್ಗೂ. ಅದನ್ನ ತಡ್ಕೊಳ್ಳೋ ಶಕ್ತಿ ಅವ್ರ ಫ್ಯಾಮಿಲಿಗಳಿಗೆ ದೇವ್ರು ಕೊಡ್ಲಿ ಅಂತ ನಾವು ಕೋರ್ಕೊಂತೀವಿ. ಯಾವತ್ತು RCB ಮರೆಯಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಲಾಯಲಿಟಿ ಇರೋ ಫ್ಯಾನ್ ಬೇಸ್ ಇರೋದು, ಲಾಯಲಿಟಿ ಆಗಿರೋದು RCB ಫ್ರಾಂಚೈಸಿ ಮೇಡಮ್. ಇದ್ರ ಮೇಲೆ ಏನು ಹೇಳಕ್ ಆಗಲ್ಲ. ಫಾರ್ ಎವರ್ RCB, ಗೆದ್ರು ಸೋತ್ರು ಸತ್ರು RCB ಮೇಡಮ್. ಗೆದ್ದಾಗ ಜೊತೆಯಲ್ಲಿದ್ದವರಲ್ಲ ನಾವು, ಸೋತಾಗಲು ಸದಾ ಜೊತೆಯಲ್ಲಿರೋರು ನಾವು ಮೇಡಮ್. ಫಾರ್ ಎವರ್ RCB, ಜೈ ಬಜರಂಗಿ. ಓಕೆ ಸರ್, ಥ್ಯಾಂಕ್ ಯು. ನಿಮ್ ಜೊತೆಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಟಿಕೆಟ್ ಸಿಕ್ಕಿದೆನಾ? ಸಿಕ್ಕಿಲ್ಲ ಮೇಡಮ್, ಟಿಕೆಟ್ ಸಿಕ್ಕಿಲ್ಲ. ಅದಕ್ಕೆ ಹೊರಗಡೆ ನಿಂತು ನೋಡ್ಬೇಕಷ್ಟೇ. ಇವಾಗ ಬಸ್ ಹೋಗೋದನ್ನೇ ಅಟ್ಲೀಸ್ಟ್ ಅಲ್ಲಾದ್ರೂ ಅಷ್ಟೇ ಮೇಡಮ್, ಅಷ್ಟೇ ನೋಡಿ. ಎಲ್ರಿಗೂ ಇದೇ ಪ್ರಾಬ್ಲಮ್ ಆಗಿದೆ ಅಲ್ಲ. ಸೊ ಏನ್ ನೆಕ್ಸ್ಟ್ ಏನ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ? ಚೇಂಜಸ್ ಎಲ್ಲ ನಾರ್ಮಲ್ ಜನರಿಗೆ, ನಾರ್ಮಲ್ ಪೀಪಲ್ಸ್ ಎಲ್ಲ ಟಿಕೆಟ್ ಸಿಗ್ಬೇಕು ಅನ್ನೋದು ಒಂದೇ ಆಸೆ ಅಷ್ಟೇ, ಏನೇನಿಲ್ಲ. ಟಿಕೆಟ್ ಆನ್ಲೈನ್ ಆಗಿಂತ ಕೌಂಟರ್ ಅಲ್ಲಿ ಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಓಕೆ. ಟಾಸ್ ಯಾರು ವಿನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀರಾ? ಮೇಡಮ್, RCB ಆಗ್ಬೋದು ಅಂತ. RCB ಟಾಸ್ ವಿನ್ ಆದ್ರೆ ಚೇಜಿಂಗ್ ತಗೋತಾರ, ಬ್ಯಾಟಿಂಗ್ ತಗೋತಾರ? ಬೌಲಿಂಗ್ ತಗೊಂಡ್ರೆ ಬೆಟರ್ ಮೇಡಮ್. ಹೌದು. ಓಕೆ ಸರ್, ಥ್ಯಾಂಕ್ ಯು. 2 ಮಿನಿಟ್ಸ್ ಅಲ್ಲ, 1 ಮಿನಿಟ್ ಅಲ್ಲಿ ಈ ತರ ಪಾಸ್ ಆಗೋಕೆ ಅವ್ರನ್ನ ನೋಡಕ್ಕಂತಾನೆ ಜನ, ಎಷ್ಟು ಜನ ಇಲ್ಲಿ ವೇಟ್ ಮಾಡ್ಕೊಂಡು ನಿಂತಿದ್ದಾರೆ ಅಂತ ನೋಡ್ತಾ ಇದೀರಲ್ಲ ಗೈಸ್. RCB ಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ, ಎಷ್ಟು ಅವ್ರಿಗೆ ಅಭಿಮಾನ ಇದೆ RCB ಮೇಲೆ ಅಂತ. RCB
ಟೀಮ್ ಹೋಗ್ತಾ ಇದೆ. ಸೊ ನೋಡಿ ಜನ ಎಷ್ಟು ಕ್ರೇಜಿ ಆಗಿ ಜೋಶ್ ಆಗಿ ನೋಡ್ತಾ ಇದ್ದಾರೆ ಎಲ್ರು. ಅಯ್ಯೋ ಏನು ಕಾಣಿಸ್ತಾ ಇಲ್ಲ. ಶೇ ಓಕೆ, ನಿಮ್ ನೇಮ್? ಅಶ್ವಿನಿ ಅಂತ. ಹೇಮಂತ್. ಓಕೆ ಗೈಸ್, ಇವ್ರ ಫ್ಯಾಮಿಲಿಯಲ್ಲಿ ಅವ್ರ ಮಗುಗೆ SMA type 1 ಅಂತ ಏನೋ ಡಿಸೀಸ್ ಬಂದಿದೆ ಅಂತೆ. ಸೊ ಅದಕ್ಕೆ ಅವ್ರಿಗೆ ಆದಷ್ಟು ಹೆಲ್ಪ್ ಮಾಡೋಕೆ ನೋಡಿ ನಾನು ಇದು ಸ್ಕ್ಯಾನರ್ ಕೂಡ ಹಾಕಿರ್ತೀನಿ ಚಾನಲ್ ಅಲ್ಲಿ, ಫೋಟೋ ಕಳ್ಸಿರ್ತೀನಿ ನಾನು. ಸೊ ಇದಕ್ಕೆ ಎಷ್ಟಾಗುತ್ತೋ ನಿಮ್ ಕೈಯಲ್ಲಿ ಅಷ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವ್ರು ಒಂದ್ ಸ್ವಲ್ಪ ಮಾತಾಡ್ತಾರೆ. ನಮ್ಮ ಪಾಪುಗೆ SMA type 1 ಅಂತ ಒಂದು ಜೆನೆಟಿಕ್ ಡಿಸೀಸ್ ಇಂದ ಅಫೆಕ್ಟ್ ಆಗಿದ್ದಾನೆ. ಅದ್ರ ಟ್ರೀಟ್ಮೆಂಟ್ ಕಾಸ್ಟ್ ಆಲ್ಮೋಸ್ಟ್ 9 crore. ಇದು ತುಂಬಾ ರೇರೆಸ್ಟ್ ಡಿಸೀಸ್. ನಾವು ಈಗಾಗಲೇ ಸುಮಾರು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಫಂಡ್ ರೈಸಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ. ಆಲ್ಮೋಸ್ಟ್ 35 lakhs ತನಕ ಕಲೆಕ್ಟ್ ಆಗಿದೆ. ಸೊ ಇವತ್ತು RCB ಮ್ಯಾಚ್ ನಡೀತಿದೆಯಲ್ಲ, ಇಲ್ಲಿ ಬಂದು ಜನರು ನೋಡಿದ್ರೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಬಂದಿದ್ವಿ. ಸೊ ಆದಷ್ಟು ಹೆಲ್ಪ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಚಿಕ್ಕ ಕಾಂಟ್ರಿಬ್ಯೂಟ್ ಆದ್ರೂ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು. ಸೊ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಸ್ಪಂದನ ಕ್ಯೂಟಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಜೈ RCB. ಈ ಸಲನೂ ಕಪ್ ನಮ್ದೇ.